ಸೂಪರ್ ಆಗಿತ್ತಾಯ್ತಾ ನಿಮ್ಮ ಸ್ಕೂಲ್ ಡೇ? ಅಪ್ಪ ಬನ್ನಿ ಬಾ ಕೂಪನ ಕೂರು. ಇಬ್ಬರು ಚಂದ ಡ್ಯಾನ್ಸ್ ಮಾಡಿದ್ರಿ ನೀವು. ಬಿಸ್ಕೆಟ್ ಅಕ್ಕ. ಇದ ತಿನ್ನು, ಒಂದು ತಿನ್ನು ಕುഞ്ഞി, ಒಂದು ತಿನ್ನಪ್ಪ, ಒಂದು ತಿನ್ನು. ಒಪ್ಪ ಇದ್ದ ಇನ್ನೊಂದು ತುಂಡು ತಿಂಬನ. ಒಂದು ತುಂಡು, ಒಂದು ತುಂಡು. ಸಣ್ಣ ತುಂಡು. ಅದಲ್ಲ, ಅದು ಕೆಳಗಿದೆ. ಅಕ್ಕ ಅಕ್ಕ, ಆ ಮರದಲ್ಲಿ ಹಕ್ಕಿ ನೋಡಂತೆ, ಎಷ್ಟು ಚಂದ ಉಂಟಲ್ಲ. ಎಷ್ಟು ಚಂದ ಉಂಟಲ್ಲ. ಅಕ್ಕ ಅಕ್ಕ, ಬಸ್ ಬಂತು. ನಾಡ್ದು ಕಬಡ್ಡಿ ಆಟಕ್ಕೆ ಹೋಗ್ಲಿಕ್ಕೆ ಬಾರ ನೋಡುವ. ಎಂತ ಮಾಡುದ ನೀನು? ಎಂತದ್ದ ಹೇಳ. ಬಿಡ ಹೇಳ. ಸೌಮ್ಯ, 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 ಯಾಕೆ ಇವಳು ಮಾತಾಡ್ತಾ ಇಲ್ಲ? ಏನೋ ಆಗಿರ್ಬೇಕು, ಮತ್ತೆ ಕೇಳುವ. ಸೌಮ್ಯ, ನೀ ತಿಂಡಿ ತಿಂತೀಯಾ, ಊಟ ಮಾಡ್ತೀಯಾ? ಏನು ಬೇಡಮ್ಮ ನನಗೆ. ಏನಾಗಿದೆ ಇವತ್ತು ನಿನಗೆ? ಮೂಡ್ ಆಫ್ ಆದಾಗಿದೆ. ಕ್ಲಾಸ್ ಹಿಡಿಸ್ಲಿಲ್ವಾ? ಏನಾಯ್ತು? ಯಾಕೋ ನನಗೆ ಮೂಡ್ ಸರಿ ಇಲ್ಲಮ್ಮ. ಮತ್ತೆ ಹೇಳ್ತೇನೆ ಆಯ್ತಾ? ಮೊದಲು ಸ್ನಾನ ಮಾಡಿ ಬಾ, ಮತ್ತೆ ಹೋಮ್ವರ್ಕ್ಗೆ ಕೂತ್ಕೋ ಆಯ್ತಾ? ಗಂಟೆ 8 ಆಯಿತು, ಏನು ಕಾಣುವುದೇ ಇಲ್ಲ ಇವರನ್ನು. ಈ ಪೂಜೆ ಸಂಬಂಧ ಆ ಭಿಕಾರಿ ನನ್ನ ಮಗ 1 2 3 ರಿಯಾಲಿಟಿ ಶೋ. ನಾನು ಅಲ್ಲಿಂದ ವಾಕ್. ಬಂದ್ರಲ್ಲ.
ಏನಿಷ್ಟು ಲೇಟು? ತುಂಬ ಕೆಲಸ ಇತ್ತು. ಚಾ ಮಾಡ್ಲಿಯಾ? ಕುಡಿತೀರಾ? ಬೇಡ, ಗಂಟೆಗೆ 9 ಆಯ್ತಲ್ಲ. ಸರಿ. ಊಟವೇ ಮಾಡುವ. ಸೌಮ್ಯಲ್ಲಿ ಒಳಗಿದ್ದಾಳ ಅವಳು, ಮೂಡೇ ಇಲ್ಲ ಅವಳಿಗೆ. ಏನಂತೆ? ಎಂತ ಹೇಳ್ತಾ ಇಲ್ಲ, ಎಷ್ಟು ಕೇಳಿದ್ರು ಹೇಳಲಿಲ್ಲ. ಹೌದಾ? ಯಾವುದಕ್ಕೂ ನಾನು ಸ್ನಾನ ಮಾಡಿ ಬರ್ತೇನೆ, ಮತ್ತೆ ವಿಚಾರಿಸುವ. ಸೌಮ್ಯ, ಬಾ ಅಮ್ಮ, ಊಟಕ್ಕೆ ಬಾ. ಏನಮ್ಮ, ತುಂಬ ಡಲ್ ಆಗಿದ್ಯಾ? ಏನಿಲ್ಲ. ಆದರೂ ಒಂಥರ ಕಾಣಿಸ್ತಾ ಇದ್ದಿ. ಏನಿಲ್ಲಪ್ಪ. ಸರಿ ಸರಿ. ಕೈ ತೊಳ್ದಿಯಾ ನೀನು? ಯಾವಾಗಲೂ ಕೈ ತೊಳಿತೀಯಲ್ಲ. ಲಕ್ಷ್ಮಿ, ಏನಾಗಿದೆ ಇವಳಿಗೆ? ಒಂಥರ ಡಲ್ ಆಗಿದ್ದಾಳಲ್ಲ. ಹೌದು, ಆಗಿಂದ ಹಾಗೆ ಇದ್ದಾಳೆ, ಏನು ಹೇಳಲಿಲ್ಲ. ಅದೇ ನಾನು ಕೇಳಿದೆ, ಏನು ಉತ್ತರ ಕೊಡುದಿಲ್ಲ. ಯಾಕೆ ಹೀಗಾಗಿದ್ದಾಳೆ ಹುಡುಗಿ? ಯಾರಿರ್ಬೋದು? ಅವನೇ ಇರ್ಬೋದಾ? ಯಾರಿದು? ಯಾರು ಇಲ್ಲಲ್ಲ, ಮತ್ಯಾರು ಬಾಗಿಲು ಬಡ್ದದ್ದು? ಓಹ್, ಸೌಮ್ಯ ಅಲ್ಲ ಕಿರ್ಚಿದದು? ಏನಾಯ್ತು ಅವಳಿಗೆ? ಅರೆ, ಈ ತಲೆದಂಬಿ ಎಲ್ಲಿಂದ ಬಂತು? ಎಂತಾಯ್ತು? ಕನಸು ಬಿತ್ತಾ? ನಂಗಿಲ್ಲಿ ಮಲಗಲಿಕ್ಕೆ ತುಂಬಾ ಹೆದರಿಕೆ ಆಗ್ತದಮ್ಮ. ಬಾ, ನಮ್ಮೊಟ್ಟಿಗೆ ಮಲಗು. ಏನಾಯ್ತಪ್ಪ ಇವಳಿಗೆ? ಈ ಸ್ಕೂಲೇ ಹಿಡಿಸುವುದಿಲ್ವಾ? ಚಾ ತಗೊಳ್ಳಿ. ಲಕ್ಷ್ಮಿ, ಇಲ್ಲಿ ಬಾ. ಈಗ ಕಾಲೇಜಿನಿಂದ ಬರುತ್ತಿದ್ದ ಹುಡುಗಿ ಪ್ರಜ್ಞಾ ಹೆಸರು ಬದಲಾಯಿಸಲಾಗಿದೆ ಎಂಬವಳು
ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಭಿಕ್ಷುಕನಂತೆ ತೋರುವ ವ್ಯಕ್ತಿಯೊಬ್ಬ ಕಿರುಕುಳ ಕೊಟ್ಟ ಘಟನೆ ನಿನ್ನೆ ಮಂಜೇಶ್ವರದಲ್ಲಿ ನಡೆದಿದೆ. ಹುಡುಗಿ ಬೊಬ್ಬೆ ಹೊಡೆದಾಗ ಅಕ್ಕಪಕ್ಕದವರು ಜಮಾಯಿಸಿ ಭಿಕ್ಷುಕನನ್ನು ಚೆನ್ನಾಗಿ ತದುಕಿ ಪೊಲೀಸರಿಗೊಪ್ಪಿಸಿದ್ದಾರೆ. ಪೊಲೀಸರು ಬುದ್ಧಿ ಹೇಳಿ ಅವನನ್ನು ಹಿಂದೆ ಕಳಿಸಿದ್ದಾರೆ. ಈಗ ಪರಿಸ್ಥಿತಿ ಎಲ್ಲಿವರೆಗೆ ಬಂತು? ಅದೇ ಹೆಣ್ಮಕ್ಳನ್ನು ಹೊರಗೆ ಕಳಿಸುವುದೇ ಕಷ್ಟ. ಛೇ, ಒಳ್ಳೆ ಸಂಗತಿ ಆಯ್ತಲ್ಲ ಇದು. ಅಪ್ಪ, ಹ? ಆ ಹುಡುಗಿ ಪ್ರಜ್ಞಾ ಅಲ್ಲಪ್ಪ, ನಾನೇ. ಅಂದ್ರೆ ಹಾ, ಹೌದಾ? ಹೌದು. ಆ ಭಿಕ್ಷುಕ ಓಡಿಸಿಕೊಂಡು ಬಂದದ್ದು ನಿನ್ನನ್ನ? ಹೌದಪ್ಪ. ಯಾಕಂತೆ? ಯಾಕೆಂತ ಗೊತ್ತಿಲ್ಲ. ಇದರಲ್ಲಿ ಎಂತ ಉಂಟಪ್ಪ? ನಿನ್ನೆ ಕಾಲೇಜ್ ಬಿಟ್ಟು ಬಸ್ಸಿಗೆ ಅಂತ ಬರುವಾಗ ಒಬ್ಬ ವ್ಯಕ್ತಿ ನನ್ನನ್ನು ಹಿಂಬಾಲಿಸ್ಕೊಂಡು ಬಂದ. ನನಗೆ ಹೆದರಿಕಾಯ್ತು. ಆಮೇಲೆ ಊರವರೆಲ್ಲ ಸೇರಿ ಅವನಿಗೆ ತುಂಬ ಹೊಡೆದ್ರು. ಈ ಕವರ್ ನನ್ನ ಬ್ಯಾಗಿನ ಕೀಚನ್ಗೆ ಸಿಕ್ಕಿಕೊಂಡಿತ್ತು. ಅಪ್ಪ, ಅಪ್ಪ, ಏನಾಯ್ತು? ಸೌಮ್ಯ, ನಾವೀಗ ಒಂದ್ ಕಡೆ ಹೋಗ್ಬೇಕು, ಹೊರಡು. ಎಲ್ಲಿಗಪ್ಪ? ನನಗೆ ಕ್ಲಾಸ್ ಮಿಸ್ ಆಗ್ತದೆ. ಫುಲ್ ಕ್ಲಾಸ್ ಉಂಟು, ನಾನು ಬರುವುದಿಲ್ಲ ಇವತ್ತು. ಲಕ್ಷ್ಮಿ, ನೀನು ಹೊರಡು. ಇನ್ನು ತಿಂಡಿ ಸಹ ಆಗ್ಲಿಲ್ಲ, ಎಲ್ಲಿಗೆ ಹೋಗುದು? ತಿಂಡಿ ಮತ್ತೆ ತಿನ್ನುವ, ನಾವು ಹೊರಡಬೇಕು. ಆಯ್ತಾ ಮಗಳೇ, ಹೊರಡೋಣ. ಎಲ್ಲಿಂತ ಹುಡುಕುದಪ್ಪ? ಕೇಳೋಣ. ಅಣ್ಣ, ಓ ಅಣ್ಣ, ಎಲ್ಲಿಗೆ ಹೋಗ್ತಾ ಇದ್ದೇವಪ್ಪ? ಹೇಳಿ ಪ್ಲೀಸ್. ಅಣ್ಣ, ಇಲ್ಲಿ ಭಿಕ್ಷುಕನಾಗಿದ್ದೊಬ್ಬ ವ್ಯಕ್ತಿ ಇದ್ದಲ್ಲ, ಎಲ್ಲಾದ್ರೂ ಕಂಡ್ರ? ಇಲ್ಲ, ಇಲ್ಲಿ ಕಾಣ್ಲಿಕ್ಕೆ ಸಿಗ್ಲಿಲ್ಲ ನನಗೆ. ಹಾ, ಒಂದು ಕೆಲಸ ಮಾಡಿ, ಎದುರು ಹೋಗುವಾಗ ಮಂಜೇಶ್ವರ ಅಂತ ಸಿಗ್ತದೆ, ಅಲ್ಲಿ ಅಂಗಡಿ ಎಲ್ಲ ಉಂಟು, ಅಲ್ಲಿ ವಿಚಾರಿಸಿ, ಅಲ್ಲೆಲ್ಲಾದ್ರೂ ಇರ್ಬೋದು. ಹಾಗಿದ್ರೆ ಇಲ್ಲಿ ನೋಡಿದ ಹಾಗಿಲ್ಲ. ಇಲ್ಲಿ ಅಂತವರು ಕಾಣ್ಲಿಕ್ಕೆ ಸಿಗ್ಲಿಲ್ಲ ನಂಗೆ. ಸರಿ ಸರಿ, ಆಯ್ತು ಆಯ್ತು. ಭಿಕ್ಷುಕ ಯಾಕೆ ಈಗ? ಹೌದು, ಭಿಕ್ಷುಕನೇ, ಗೊತ್ತಾಗ್ತಾಯ್ತಾ? ಅಪ್ಪ, ಓ, ಎಲ್ಲಿಗೆ ಹೋಗ್ತಿದ್ದೇವೆ? ಮೊದಲು ಹೇಳಿ. ನೀವು ಗಾಡಿ ನಿಲ್ಲಿಸಿ ಒಮ್ಮೆ. ಹೇಳ್ತೇನೆ ಮಗು, ಹೇಳ್ತೇನೆ. ಗಾಡಿ ನಿಲ್ಲಿಸಿ ಹೇಳಬೇಕಾ? ಹೌದು, ನಿಲ್ಲಿಸಿ ಗಾಡಿ. ಸರಿ. ಒಮ್ಮೆ ಹೇಳಿ ಅಪ್ಪ, ಎಂತ ವಿಷಯ? ಅದೇ ನಿನ್ನೆ ಹೇಳಿದೆಯಲ್ಲ, ಆ ಭಿಕ್ಷುಕನ ಹುಚ್ಚ ಅಂತ, ಅವನನ್ನೇ ನೋಡ್ಲಿಕ್ಕೆ ಹೋಗ್ತಾ ಇರೋದು. ಯಪ್ಪ, ಅವನನ್ನ ಬೇಡಪ್ಪ, ನಂಗೆ ಹೆದರಿಕಾಗ್ತದೆ. ಹೆದರಿಕೆ ಯಾಕೆ? ಅವ ನಮ್ಮ ಹಾಗೆ ಮನುಷ್ಯನಲ್ವಾ? ಆದ್ರೂ ಬೇಡಪ್ಪ. ಅರೆ ಕೊಂಚ ದಾತಂತೂ ಪರದನಿ ಅರಿತಗೋಣಿ ಮೂಲೆ ದೀಪ ಒಂದ ದೊನೆಕುಲೆ ನಮಸ್ಕಾರ. ಅಣ್ಣ ಈರೆಗೆ ದಾದ ಅರ್ಧ ಕೆಜಿ ಮುಂಚಿ. ಹಾಂ ಹಾಂ ಕೊರ್ಲೆ ಏತಾಂಡು 80 ರೂಪಾಯಿ. ಮುಂಜಿ ಹೊಸ ನೋಟ್ ಉಂಟು ಕೊರ್ಪಾಯಿ. ಹಲೋ, 80 ಒಂಜಿ 20 ಕೊರ್ಲೆ ದನಿ ಕಳ್ಳ ನೋಟ್ ಆಗ್ತದೆ. ಆಗ್ತದೆ. ನಿನ್ನೆ ಇಲ್ಲಿ ಯಾರೋ ಒಬ್ಬ ಹುಚ್ಚನ ಆಗಿದ್ದವ ಗಲಾಟೆ ಮಾಡಿದನಂತಲ್ಲ, ನೋಡಿ. ನೋಡಿ? ಓ, ಆ ಮರದ ಕೆಳಗಿದ್ದಾನೆ, ಅಲ್ಲಿ ಹೋಗಿ ನೋಡಿ. ಓ, ಅಲ್ಲಿಯಾ? ಹಾಂ ಹಾಂ, ಸರಿ ಸರಿ, ಬರ್ತೇನೆ. ನಮಸ್ಕಾರ. ಅಪ್ಪ, ಅಲ್ಲಿ ನೋಡಿ, ಅವನೇ. ಹೌದಾ? ಹಾಂ ಹಾಂ ಹಾಂ. ಜಾಗ್ರತೆ, ಎಲ್ಲ ಬನ್ನಿ. ಏನಪ್ಪ, ಈ ಚೀಲ ನಿಂದ? ನಂಗೆ ಏನು ಮಾಡಬೇಡಿ. ಏನು ಇದು ನಿಂದ? ಈ ಚೀಲ ನಿಂದ? ಹೇ ಹೇ ಸುದಿ, ಸುದಿ, ಹೇ ಸುದಿ. ಇವ ನಮ್ಮ ಮಗ ಸುದಿದ್ರ ಕಣೆ. ಎಂತ ಹೇಳ್ತಾ ಇದ್ದೀರಿ ನೀವು? ನಮ್ಮ ಮಗ ಸುದಿಯೇ ಇವ? ನನಗೆ ನಂಬಲಿಕ್ಕೆ ಹಾ, ನೋಡು, ಇವನ ಪುಸ್ತಕದಲ್ಲಿದ್ದ ಫೋಟೋ ನಮ್ಮದೇ ಫೋಟೋ. ಹೌದಲ್ಲ? ಯೋ, ಎಲ್ಲಿದ್ದಿ ಮಗ ನೀನು ಇಷ್ಟು ದಿವಸ? ಅದಾವತ್ತು ಮನೆಯಲ್ಲಿ ನಾನು ತಂಗಿಯು ಒಟ್ಟಿಗೆ ಓದ್ತಾ ಇರಬೇಕಾದ್ರೆ ಮಾಡು, ನಿನ್ನ ಕೆಲಸ ಮಾಡು.
ಏನೋ ಪೇಪರಿಗೆ ಸೈನ್ ಆಗ್ಬೇಕಂತೆ. ಎಂತ ಇದು ಎಂತ ಇದು ಅರ್ಧ ಮಾರ್ಕು? ಅದು ಇಂಗ್ಲಿಷಲ್ಲಿ 1, ವಿಜ್ಞಾನದಲ್ಲಿ ಅರ್ಧ. ಏನಿದು? ಏನಾ? ಇದಕ್ಕಾಗಿ ನೀನೊಂದು ಶಾಲೆ ಕಳಿಸ್ಬೇಕಾ ನಾನು? ಕಲೀಲಿಕ್ಕೆ ಆಗುದಿಲ್ಲ ಅಂದ್ರೆ ಮತ್ತೆ ಯಾಕೆ ಶಾಲೆಗೆ ಹೋಗ್ತಿ? ಯಾಕೆ? ಇದು ತಗೋ, ಹಿಡ್ಕೋ, ತಗೊಂಡೋಗಿ ಪುಸ್ತಕವನ್ನು ಹಿಡ್ಕೋ, ಹೇಗೆ ಹಿಡ್ಕೋ ಇದನ್ನು ಎಲ್ಲ ಹಿಡ್ಕೋ. ಹೋಗ ನಡಿ ಹೊರಗಡೆ. ಪರೀಕ್ಷೆಯಲ್ಲಿ ನಾನೆಲ್ಲ ಇದರ ಉತ್ತರ ಎಲ್ಲ ಬಾಯ್ಪಾಠ ಮಾಡದೆ ಒಳಗೆ ಬಂದ್ರೆ ಕಾಲು ಮುರಿದಾಗ್ತೇನೆ ನಿಂದು. ಯಾವಾಗ ನೋಡಿದ್ರು ತಂಗಿ ಒಟ್ಟಿಗೆ ಸೇರಿ ಆಟ ಆಡ್ತಾ ಇರ್ತಿ. ಆಡಿಸ್ತೇನೆ ನಾನು, ಆಡಿಸ್ತೇನೆ ನೋಡು. ತಗೋ, ಹಿಡ್ಕ, ಇದನ್ನು ಹಿಡ್ಕೊಂಡು ಹೋಗು ಅಂತೆ. ಸುದಿ ಊಟಕ್ಕೆ ಬಾ. ಸುದಿ ಎಲ್ಲಿ? ಅವನನ್ನು ಹೊರಗೆ ಹಾಕಿದ್ದೇನೋ ನಾನು. ಎಂತ ಹೊರಗೆ ಹಾಕಿದ್ದ ಈ ರಾತ್ರಿಲಿ? ಯಾಕೆ? ಯಾಕೆ ಅಂತೆ, ಅವನಿಗೆ ನಿನ್ನೆ ಮಾಡಿದ ಕ್ಲಾಸ್ ಟೆಸ್ಟಲ್ಲಿ ಮಾರ್ಕ್ ಎಷ್ಟು ಗೊತ್ತುಂಟ? 25ಕ್ಕೆ 1. ಇಷ್ಟು ದೊಡ್ಡ ಶಾಲೆಗೆ ಫೀಸ್ ಕಟ್ಟಿ ಕಳಿಸ್ತೇವಲ್ಲ, ನಾಚಿಕೆಗೇಡು. ಎಲ್ಲ ಕಲ್ತುಕೊಂಡು ಬರಲಿ ಅಂತ ಹೊರಗೆ ಹಾಕಿದ್ದೇನೆ. ಹೋಗ್ಲಿ, ಕಲ್ತುಕೊಂಡು ಬರಲಿ, ಆಮೇಲೆ ಊಟ ಮಾಡುವ. ನೀವು ಒಂದು ಕ್ಲಾಸ್ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ ಬಂತು ಅಂತ ಇಷ್ಟು ರೇಗುವುದಾ? ಅದು ಸಣ್ಣ ಹುಡುಗನಿಗೆ ಮಾರ್ಕ್ ಒಂದೇ ಜೀವನವಾ? ಮುಂದೆ ಬದುಕಲ್ಲಿ ಏನೂ ಇಲ್ವಾ? ಪಾಪ ದೇವ್ರೆ, ಅವನು ಆಗಿಂದ ಹಸಿವು ಅಂತ ಹೇಳ್ತಾ ಇದ್ದ. ಸುದಿ, 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 ಏ ಸುದಿ ಕಾಣ್ತಾ ಇಲ್ಲ ಇಲ್ಲಿ. ಅಲ್ಲೇ ಇದ್ದ, ಸರಿ ನೋಡಿದೆ ನೀನು? ಸುದಿ, ಸುದಿ, ನೋಡ ಆ ಟಾರ್ಚ್ ಕೊಡು. ಎಲ್ಲಿ ಹೋದಪ್ಪ ಇವ? ಛ, ಎಲ್ಲಿಂದ ಹುಡುಕದಪ್ಪ ಇವನನ್ನು? ಮಾಷೆ, ಮಾಷೆ. ಓ, ಯಾರಪ್ಪ? ಮಾಷೆ, ನನಗೊಂದು ಕೃಷಿ ಭವನಕ್ಕೆ ಅರ್ಜಿ ಬರೆದು ಕೊಡಬೇಕಿತ್ತು. ಈಗ ಆಗ್ಲಿಕ್ಕಲ್ಲಪ್ಪ, ನಾನು ಸ್ವಲ್ಪ ಗಡಿಬಿಡಿಯಲ್ಲಿದ್ದೇನೆ. ನನ್ನ ಮಗ ಒಂದು ಕಾಣುವುದಿಲ್ಲ ಎಲ್ಲಿಯೂ. ಹೌದಾ ಮಾಷೆ? ಈಗ ತಾನೇ ನಾನು ಮಾರ್ಗದಲ್ಲಿ ಬರುವಾಗ ಮಗುವನ್ನು ಕೈ ಹಿಡಿದುಕೊಂಡು ಹೋಗ್ತಾ ಇದ್ದ ಮಾಷೆ. ಮಗು ಬೇರೆ ಅಳ್ತಾ ಇತ್ತು. ಕತ್ತಲೆಯಲ್ಲಿ ಯಾರು ಅಂತ ಗೊತ್ತಾಗಿಲ್ಲ. ಏನ್ ಹೇಳ್ತೀರಿ ನೀವು? ಹೌದಾ? ಬನ್ನಿ ಮಾಷೆ, ನಾವು ನೋಡುವ. ಓಹೋ, ಸರಿ ಆಗಿದ್ರೆ ಬರ್ತೇನೆ. ನೋಡು, ಮಗುವನ್ನು ಸ್ವಲ್ಪ ಹಿಡ್ಕೋ, ನಾನು ಬರ್ತೇನೆ, ಆಯ್ತಾ? ಇಷ್ಟು ವರ್ಷದ ತಪಸ್ಸು ಫಲಿಸಿತು ನೋಡಿ. ನಿನ್ನ ಅಣ್ಣ ಹಾಕೋಣ ಸೌಮ್ಯ. ಅಣ್ಣ? ಹಾ, ಅಣ್ಣ? ಏನೋ ಇದು? 20 ವರ್ಷದಿಂದ ನಿನ್ನನ್ನು ಹುಡುಕಾಡ್ತಾ ಇದ್ದೇವೆ. ಇವತ್ತು ನಮ್ಮ ಪುಣ್ಯ ಫಲ ಕೊಟ್ಟಿತ್ತು. ಸಿಕ್ಕಿಬಿಟ್ಟ ಮಗು, ಸಿಕ್ಕಿಬಿಟ್ಟೆ. ನಿನಗೆ ಅಣ್ಣ ಸಿಕ್ಕಿದ, ನಿನಗೆ ಮಗ ಸಿಕ್ಕಿದ ಕಣೋ. ಸುದಿ ಸಿಕ್ಕಿದ, ಸುದಿ ಸಿಕ್ಕಿದ.